8 ಓವರ್ಗಳಲ್ಲಿ ಮುಗಿಯೋ ಮ್ಯಾಚ್ 2 ಓವರ್ಗಳಲ್ಲಿ ಮುಗಿತು ಅಂದ್ರೆ ಹೆಂಗ್ ಬ್ಯಾಟ್ಸ್ಮನ್ ಗಳು ಆರ್ಭಟ ಆಗಿರ್ಬೇಕಂತ ನೀವೇ ನೋಡಿ. ಅಮ್ಮ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ ಆಡಕ್ ಕೊಡೆಕಲ್ಲಕ್ ಬಂದಿ ನೋಡಿ. ಯಾವ್ದಾದ್ರು ಕ್ರಿಕೆಟ್ ಟೂರ್ನಮೆಂಟ್ ಆಡ್ಬೇಕಂದ್ರೆ ದೊಡ್ಡ ಆಗದಲ್ಲ, ಬಟ್ ಯಾಕಂದ್ರೆ ಕ್ರಿಕೆಟ್ ಟೂರ್ನಮೆಂಟ್ ಆಡ್ಬೇಕಂದ್ರೆ ಪ್ಲೇಯರ್ಸ್ ಜೋಡಿಸೋದೇ ದೊಡ್ಡ ಆಗದೇ ಬಿಡುತ್ತೆ. ನಾ ಬಂದ್ರೆ ನೀ ಬರಲ್ಲ, ನೀ ಬಂದ್ರೆ ನಾ ಬರಲ್ಲ, ಅವಾಗ ಬರ್ತೀನಿ ನೀವಾಗ ಬರ್ತೀನಿ ಬರೀ ವೇಟ್ ಮಾಡ್ತಿರ್ತಾರೆ. ಹಿಂಗ್ ಮಾಡಿ ಪ್ಲೇಯರ್ಸ್ ಸಜ್ಜ್ ಮಾಡಿ ಸೀದಾ ಕೊಡೆಕಲ್ಲಕ್ ಬೈಕ್ ಹಾಕ್ಯಂಡ್ ಬರ್ತೀನಿ ನೋಡ್ರಿ. ಒಂದೊಂದ್ ಬೈಕ್ ಮೂರ್ ಬರಕ್ ಕುಂತ ಯಾರ ಪೊಲೀಸ್ ಹಿಡಿದ್ರೆ ಹಾಕ್ತಾರ ಇಲ್ಲಿ ಬಂದು ನೋಡಿದ್ರೆ ಫಸ್ಟ್ ಮ್ಯಾಚ್ ಮುಗಿದಿಲ್ಲ, ಸ್ವಲ್ಪ ಲೇಟ್ ಆಗತ್ತಂತ ಅದಕ್ಕೆ ಹಸುವಾಗಿತ್ತು. ಸೀದಾ ಕೊಡೆಕಲ್ಲಕ್ ನಾಷ್ಟ ಮಾಡಕ್ ಬರ್ತೀವಿ. ನಾಷ್ಟ ಮಾಡಿ ದಾರಿಗೆ ಹೋಗ್ಬೇಕಾದ್ರೆ ಬಂಡೆ ಬಾರೆಹಣ್ಣು ಕಾಣ್ತಾವ, ಬಾರೆಹಣ್ಣು ತೊಗೊಂತೀವಿ, 1 kg ಹುಡುಗ ತಿಂತಾವಂತ. ಬಾರೆಹಣ್ಣು ತೊಗೊಂಡ್ ಗ್ರೌಂಡ್ ನೇ ಬರೋಷ್ಟ್ರೊಳಗೆ ಟಾಸ್ ಮಾಡಕ್ ಕುಂತಿದ್ರು. ಟಾಸ್ ಸೋಲ್ತೀವಿ ನಾವು. ಟಾಸ್ ಗೆದ್ದ ಕಕ್ಕರೆ ಟೀಮ್ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರ, ಅದಕ್ಕೆ ನಾವು ಫೀಲ್ಡಿಂಗ್ ಮಾಡ್ತೀವಿ. ಮೊದಲು ಬ್ಯಾಟಿಂಗ್ ಮಾಡಿದ ಕಕ್ಕರೆ ಟೀಮ್ ನಿಧಾನಗತಿ ಬ್ಯಾಟಿಂಗ್ ಆಡಿ ಸ್ಟಾರ್ಟಿಂಗ್ ವಿಕೆಟ್ ಕಳ್ಕಂತ 45 ರನ್ ಕಲೆ ಆಗ್ತಾರೆ. 45 ರನ್ ಸಾಧಾರಣ ಮೊತ್ತ ಬೆನ್ನಟ್ಟಿದ ನಾವು ಅಪೋಸಿಟ್ ಯಾರು ಸರಿಯಾಗಿ ಬಾದರ್ ಇಲ್ಲ ಅನ್ಸುತ್ತೆ. ಅದಕ್ಕೆ 2 ಓವರ್ನೇ ಮ್ಯಾಚ್ ಮುಗಿಸ್ಬಿಡ್ತಾರೆ ಪಟ ಅಂತ. ಹಂಗಿಂಗ್ ಮಾಡಿ ಆ ಕಡೆ ಈ ಕಡೆ ತಿರುಗಾಡಿ 2 ಓವರ್ನೇ ಮ್ಯಾಚ್ ಮುಗಿಸ್ತಾರೆ. ಪಂದ್ಯ ಪ್ರಶಸ್ತಿ ಯಾರು ಸಿಗುತ್ತೆ ಅಂತ ಎಲ್ಲರೂ ವೇಟ್ ಮಾಡೋಷ್ಟ್ರಲ್ಲಿ ನನ್ನ ಹೆಸರು ಅನೌನ್ಸ್ ಮಾಡ್ತಾರೆ. ಯಾಕಂದ್ರೆ 2 ವಿಕೆಟ್ ತಕ್ಕಂತ ಪಂದ್ಯ ಪ್ರಶಸ್ತಿ ಬಾಜಾರ್ ಹಾಕಿನಿ ಇವತ್ತು ನಾನು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.